ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ತನಿಷ್ ಕಿಚನ್. ಇವತ್ತು ನಾನು ನಿಮ್ಗೊಂದು ಒಳ್ಳೆ ರೆಸಿಪಿನ ತಿಳಿಸ್ಕೊಡ್ತಿದ್ದೀನಿ. ಆ ರೆಸಿಪಿ ಹೆಸರು ಏನು ಅಂದರೆ ಕಾರ್ನ್ ಚಾಟ್. ಇದನ್ನು ಮಾಡೋ ವಿಧಾನ ಹೇಗೆ ಅಂತ ಕೇಳ್ತೀರಾ? ಬನ್ನಿ ತಿಳಿಸ್ಕೊಡ್ತೀನಿ. ಇವಾಗ ಜೋಳನ ನೀಟಾಗಿ ಸುಲಿದಿಟ್ಕೊಂಡಾದ್ಮೇಲೆ ಅದನ್ನ ಒಂದು ಕುಕ್ಕರಿಗೆ ಶಿಫ್ಟ್ ಮಾಡೋಣ. ಶಿಫ್ಟ್ ಮಾಡಾದ್ಮೇಲೆ ಕಲ್ಲುಪ್ಪು ಹಾಕಿ ಮುಚ್ಚಳ ಮುಚ್ಚಿ ಸ್ಟವ್ ಮೇಲೆ ಎತ್ತಿಟ್ಬಿಡೋಣ. ಇದನ್ನ ಎತ್ತಿಟ್ಟಿದ್ದಾಯ್ತು. ಇವಾಗ ಕ್ಯಾರೆಟ್ನ ಚೆನ್ನಾಗಿ ತುರ್ಕೊಳ್ಳೋಣ. ಕ್ಯಾರೆಟ್ ತುರಿದಿದ್ದಾಯ್ತು. ಇವಾಗ ಟೊಮೆಟೊ ತಗೊಂಡು 2 ಭಾಗ ಕಟ್ ಮಾಡಿ ಅದನ್ನು ಚಿಕ್ಕದಾಗಿ ನೀಟಾಗಿ ಕಟ್ ಮಾಡಿ ಪಕ್ಕದಲ್ಲಿ ಎತ್ತಿಡ್ಕೊಂಡ್ಬಿಡೋಣ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಪಕ್ಕದಲ್ಲಿ ಎತ್ತಿಡ್ಕೊಳ್ಳೋಣ. ಈಗ ಪೀನಟ್ನ ಒಂದು ಬಾಂಡ್ಲಿಗೆ ಶಿಫ್ಟ್ ಮಾಡಿ ಅದನ್ನ ನೀಟಾಗಿ ಉಟ್ಕೊಳ್ಳೋಣ. ಪೀನಟ್ನ ಎಂತಕ್ಕೆ ಹುರಿತಿದೀವಿ ಅಂದ್ರೆ ಇದು ಜೋಳದ ಜೊತೆ ತಿನ್ಬೇಕಾದ್ರೆ ಮಧ್ಯದಲ್ಲಿ ಸಿಕ್ತು ಅಂದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಒಂದು ಬಾಂಡ್ಲಿಗೆ ಎಣ್ಣೆನ ಹಾಕೊಂಡು ಅದ್ರ ಜೊತೆಗೆ ಉಪ್ಪು, ಖಾರ ಇದನ್ನೆಲ್ಲ ನೀಟಾಗಿ ಸೇರಿಸಿ ಮಿಕ್ಸ್ ಮಾಡೋಣ. ನಿಮಗೆ ಖಾರದ ಪುಡಿ ಏನಾದ್ರು ಜಾಸ್ತಿ ಬೇಕು ಅಂದ್ರೆ ನಿಮಗೆ ಮಿಕ್ಸ್ ಮಾಡ್ಕೊಬೋದು. ಇವಾಗ ಪೀನಟ್ನ ಅದರೊಳಗೆ ಹಾಕಿ ನೀಟಾಗಿ ಬಡಿಸ್ಕೊಳ್ಳೋಣ. ಇವಾಗ ಪೀನಟ್ನ ಇದಾಯ್ತು. ಇವಾಗ ಏನು 2 ವಿಷಲ್ ಜೋಳಕ್ಕೋಸ್ಕರ ಕಾಯ್ತಿದ್ವಲ್ಲ ಅದು ರೆಡಿ ಆಗಾಯ್ತು. ಇವಾಗ ಅದನ್ನ ಒಂದು ಪ್ಲೇಟಿಗೆ ಎತ್ತಿಡ್ಕೊಳ್ಳೋಣ. ಸಖತ್ತು ಬಿಸಿ ಇದೆ ಜೋಳ ಮಾತ್ರ. ಈ ರೆಸಿಪಿ ನೀವು ಸಂಡೇ ಟ್ರೈ ಮಾಡಿದ್ರಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಜೋಳನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಾಯ್ತು. ಇವಾಗ ಜೋಳನೆಲ್ಲ ನೀಟಾಗಿ ಬಿಡಿಸಿ ಒಂದು ಪಾತ್ರೆಗೆ ಹಾಕಿ ಎತ್ತಿಡ್ಕೊಳ್ಳೋಣ. ಪಾತ್ರೆಗೆ ಹಾಕಾಯ್ತು. ಇವಾಗ ಏನೇನು ಚಿಕ್ಕದಾಗಿ ಕಟ್ ಮಾಡಿದ್ವಲ್ಲ ಟೊಮೊಟೊ ಹಾಕಿ ಅದ್ರ ಜೊತೆ ಕ್ಯಾರೆಟ್ನು ಹಾಕಿ ಅದ್ರ ಜೊತೆಗೆ ಕಡಲೆ ಬೀಜ ಹಾಕಿ ಅದಾದ್ಮೇಲೆ ಅದ್ರ ಜೊತೆಗೆ ಮಿಕ್ಸ್ಚರ್ ಹಾಕಿ ಮಿಕ್ಸ್ಚರ್ ಜೊತೆಗೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪುನು ಹಾಕಿ ಖಾರದ ಪುಡಿನೂ ಹಾಕಿ ಅದನ್ನ ಮೇಲೆ ಬೌಲ್ನ ಮುಚ್ಚಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸು ಮಾಡಿದ್ದಾಯ್ತು, ಎಲ್ಲ ರೆಡಿ ಇದೆ. ಎಂತಕ್ಕೆ ಕಾಯ್ತಿದ್ದೀವಿ ಅಂದರೆ ಟೇಸ್ಟಿಂಗ್ ಟೈಮ್. ಈಗ ನಾನು ಟೇಸ್ಟ್ ಮಾಡ್ತಿದ್ದೀನಿ, ಬನ್ನಿ ಟೇಸ್ಟ್ ಮಾಡೋಣ. ಒಳ್ಳೆ ಟೇಸ್ಟ್ ಇದೆ ಗುರು. ಇದನ್ನ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಮನೇಲಿ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಟಾಟಾ, ಬಾಯ್.